ರಂಗಿನ್ ರಾಜ್ ಕಪ್ನಲ್ಲಿ ತಾರೆಗಳ ಮಸ್ತಿ. ಬೆಂಗಳೂರು ಟು ಹುಬ್ಬಳ್ಳಿ ಜಾಲಿ ಪಯಣ. ಸ್ಯಾಂಡಲ್ವುಡ್ನ ರೋಚಕ ಕ್ಷಣಗಳು ಇದುವೇ ಈ ಹೊತ್ತಿನ ವಿಶೇಷ ಹುಬ್ಬಳ್ಳಿ ಹಂಗಾಮ. ಸ್ಯಾಂಡಲ್ವುಡ್ ತಾರೆಯರು ಜೊತೆಯಾಗಿದ್ರು. ಹಾಡುತ್ತಾ ಕುಣಿಯುತ್ತಾ ಎಂಜಾಯ್ ಮಾಡಿಕೊಂಡು ಇದ್ದವರು ಕ್ರಿಕೆಟ್ ಮೈದಾನದಲ್ಲಿ ಮುಖಾಮುಖಿಯಾಗಬೇಕಾಗಿತ್ತು. ಅದಕ್ಕಾಗಿಯೇ ಭರ್ಜರಿ ಸಿದ್ಧತೆ ಮಾಡಿಕೊಂಡಿದ್ರು. ಆಮೇಲೆ ಜುಮ್ ಅಂತ ಹುಬ್ಬಳ್ಳಿಯತ್ತ ಹೊರಟ್ರು. ಆ ರೋಚಕ ಕ್ಷಣಗಳು ಹೇಗಿತ್ತು ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಡಾಕ್ಟರ್ ರಾಜ್ ಕಪ್ನ ಇಡೀ ಇಂಡಸ್ಟ್ರಿ ನಾವೆಲ್ಲರೂ ಒಂದು ಅಂತ ಈ ಸಿನಿಮಾ ರಂಗದಲ್ಲಿ ಏನು 25 ಕ್ರಾಫ್ಟ್ಸ್ ಇದೆ. ಎಡಿಟರ್ಸ್ ಆಗ್ಬೋದು, ಡೈರೆಕ್ಟರ್ಸ್ ಆಗ್ಬೋದು, ಆ್ಯಕ್ಟರ್ಸ್ ಆಗ್ಬೋದು, ಫೈಟರ್ಸ್ ಆಗ್ಬೋದು, ಆಮೇಲೆ ಕ್ಯಾಮ್ರಾಮನ್ಸ್ ಆಗ್ಬೋದು, ಎಲ್ಲ ವಿಂಗ್ಗಳು ಈ ಒಂದು ಡಾಕ್ಟರ್ ರಾಜ್ ಕಪ್ನ ತುಂಬ ಎನರ್ಜೆಟಿಕ್ ಆಗಿ ಎನ್ಕರೇಜ್ ಮಾಡ್ತಾ ಇದೆ. ನಮ್ಮ ಜೋಗಯ್ಯ ಖ್ಯಾತಿಯ ನಿರ್ದೇಶಕ ಪ್ರೇಮ್ ಅವರು ನೆಟ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಇದೆಲ್ಲ ಹೇಗೆ ಅನಿಸ್ತದೆ ಒಂದ್ಸರಿ ಅವ್ರನ್ನ ಅವ್ರ ಬಾಯ್ದಲ್ಲಿ ಕೇಳೋಣ. ನಮ್ಮ ತಾಣ ಗುಡ್, ತುಂಬ ಅದ್ಭುತವಾಗಿ ಕ್ರಿಕೆಟ್ ಎಲ್ಲ ನಮ್ಮ ನಿರ್ದೇಶಕರ ಸಂಘದಿಂದ ಹೇಳಿದೆ. ಎಲ್ಲ ಕಲಾವಿದರು, ಎಲ್ಲ ಟೆಕ್ನಿಷಿಯನ್ಸು ತುಂಬ ಥ್ಯಾಂಕ್ಸ್. ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ನಾವು ಬ್ಯಾಟ್ ಹಿಡಿದಿದ್ದೀವಿ, ಅಣ್ಣ ಬೌಲಿಂಗ್ ಮಾಡ್ತಿದ್ದಾರೆ ನೋಡಿ. ಅಲ್ಲ, ಈಗ ಬಾಲ್ ಬರಬೇಕಾದ್ರೆ ಬ್ಯಾಟ್ನ ಯಾವ ಥರ ಅದಕ್ಕೆ ಟಚ್ ಮಾಡಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಅದು ಮೋಸ್ಟ್ಲಿ ಸಚಿನ್ ತೆಂಡೂಲ್ಕರು ಇಲ್ಲಾಂದರೆ ಧೋನಿ. ಅದ್ಭುತವಾಗಿ ಆಡ್ತಾ ಇದ್ದೀರಾ. ನೀವು ಕ್ರಿಕೆಟ್ ಆಡೋದಕ್ಕೆ ಯಾರು ಸ್ಫೂರ್ತಿ? ಈಗ ಅದ ಅಣ್ಣ ಹೇಳ್ತಾ ಇದ್ರಿ, ಈಗ ನಿಧಾನ ಕಾಡು ಅಂತ. ನನಗೆ ಸ್ಫೂರ್ತಿ ಕ್ರಿಕೆಟ್ ಏನು ಅಭ್ಯಾಸ ಇಲ್ಲ ಬಸ್. ನನಗೆ ಸುಮ್ಮನೆ ಜಸ್ಟ್ ಲೈಕ್ ನಿಮ್ಮದು ಬರೀ ಗಿಲ್ಲಿ ದಾಂಡು ಮಾತ್ರನ? ಗಿಲ್ಲಿ ದಾಂಡು ಹಳ್ಳಿಗಳ ಕಡೆ ಆಡ್ತಿದ್ದೆ, ನಮ್ಮೂರ ಕಡೆ ಆಡ್ತಿದ್ದೆ. ಕಬ್ಬುಂಜಲ ಮುರ್ಕೊಂಡು ದನ್ ಅಂತ ಹೊಡಿತಾ ಇದ್ವಿ. ಅವತ್ತು ಈಗ ಅಭ್ಯಾಸ ಇಲ್ಲ, ಬಟ್ ಸುಮ್ಮನೆ ಆಡ್ತಾ ಇದ್ದೀನಿ. ಒಟ್ಟಾರೆ ನಿರ್ದೇಶಕ ಪ್ರೇಮ್ ಅವರು ಒಂದು ಖುಷಿ ಪಡುವಂಥ ವಿಚಾರ, ನೀವು ಕ್ರಿಕೆಟ್ ಆಡ್ತಿರೋದು. ನಿಜಕ್ಕೂ ಈ ಅಭ್ಯಾಸ ನಿಮಗೆ ಯಾವ ಥರ ಒಂದು ಸಂತೋಷ ಅಂತ ಇರ್ತಾರೆ? ಎಕ್ಸ್ಟ್ರಾರ್ಡಿನರಿ, ಸೂಪರ್, ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಆಲ್ ದ ಬೆಸ್ಟ್. ಆಡಿ. ಹೀರೋ ಡೈರೆಕ್ಟರ್ನೇ ಬೋಲ್ಡ್ ಮಾಡೋರೆ. ಶಿವಣ್ಣ ಪ್ರತಿದಿನ ಬಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನಿಜಕ್ಕೂ ತುಂಬ ಒಂದು ಕಸರತ್ತು ಅಂತಲೇ ಹೇಳಬೇಕು. ಶಿವಣ್ಣ ಅವ್ರ ಹತ್ರ ಒಂದೇ ಒಂದು ನಿಮಿಷ ಮಾತಾಡೋಣ. ಅಣ್ಣ, ಇಷ್ಟು ಜನ ಸ್ನೇಹಿತರು ಬಂದಿದ್ದಾರೆ, ಇಡೀ ಚಿತ್ರರಂಗ ಇದೆ, ಪ್ರಾಕ್ಟೀಸ್ ನಿರಂತರವಾಗಿ ನಡೀತಾ ಇದೆ. ನಿಮ್ಮ ಮೊದಲಿನ ಕನಸು ಅದೆಲ್ಲೋ ಒಂದು ಕಡೆ ಟಚ್ ಆಗ್ತಾ ಇದೆ. ಇದು ಒಂದು ಏಕತೆ ಸಂಖ್ಯೆ ಅಂತ ನಾವೇನು ಡಾಕ್ಟರ್ ರಾಜ್ ಕಪ್ ಮಾಡ್ತಿದ್ವಿ. ಇಟ್ ವಿಲ್ ಬಿ ಎ ಬಿಗ್ ಸಕ್ಸಸ್ ಅಂತ ಒಂದು ಇವತ್ತೆ ಕಾಣಿಸ್ತಾ ಇದೆ ಅನ್ಸುತ್ತಾ? 100% ಕಾಣಿಸ್ತದೆ. ಯಾಕಂದರೆ ಈ ಗೇಮ್ ಬಡಿ ಮಗಂದು ಒಂಥರ ಒಂದು ಥ್ರಿಲ್ ಇದೆ. ಇಲ್ಲ, ಒಂದು ಫುಲ್ ಇದೆ ಕ್ರಿಕೆಟ್ ಆಡೋದು. ನೋಡಿ, ನಮಗೆ ನೋಡಿ, ಇವಾಗ ಏನೇ ಆದರೂ ಬರ್ತೀವಿ, ಎಲ್ಲರೂ ಬೆಳಗ್ಗೆ ಆಡ್ತೀವಿ, ಸ್ವೆಟ್ ಆಗ್ತೀವಿ, ಹೋಗ್ತೀವಿ, ಆ್ಯಂಡ್ ಎಲ್ಲರೂ ಸಿನ್ಸಿಯರಾಗಿ ಮಾಡ್ತಾಯಿದ್ರು. ಅದು ನಮ್ಗೆ ಖುಷಿಯಾಗಿದೆ. ಪ್ರತಿಯೊಂದು ಇದು ನೋಡಿದ್ರೆ ಎವ್ರಿಬಡಿ ಈಸ್ ಪ್ರಾಕ್ಟೀಸಿಂಗ್ ವೆರಿ ಸಿನ್ಸಿಯರ್. ಜೊತೆಲಿ ಎಂಜಾಯ್ಮೆಂಟ್, ಜೊತೆಲಿ ಆ ಸ್ಪಿರಿಟ್ ಇದೆ. ಗೇಮ್ ವಿನ್ ಮಾಡಬೇಕು, ಕಪ್ ವಿನ್ ಮಾಡಬೇಕು. ಯಾಕಂದರೆ ಅಪ್ಪಾಜಿ ಕಪ್ ವಿನ್ ಮಾಡಬೇಕು ಅಂತ ಬರೀ ಪ್ರೊಡ್ಯೂಸರ್ಗೆ ಆದರೆ ಸಾಕಾಗಿಲ್ಲ, ಪ್ರತಿಯೊಬ್ಬರಿಗೂ ಅನಿಸ್ಬೇಕು. ಯಾಕಂದರೆ ಅಪ್ಪಾಜಿ ನಮ್ಮ ಸೊತ್ತಲ್ಲ, ಎಲ್ಲರೂ ಸೊತ್ತಲ್ಲ. ಸೊ ಅವ್ರ ಹೆಸರು ಬರೋ ಕಪ್ ಬಂದ್ಬಿಟ್ಟು ಯಾರಿಗೆ ಸೇರಿದ್ರೆ ಅದು ಚಂದಾನೆ ಅದು. ಬಟ್ ಇವನ್ ವಿಲ್ ಫೈಟ್ ಬ್ಯಾಕ್ ಫಾರ್ ದಟ್. ಬನ್ನಿ ಸ್ನೇಹಿತರೆ, ಇಲ್ಲೊಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇಡೀ ಚಿತ್ರರಂಗ, ಇಡೀ ಸಿನಿಮಾಗಳಲ್ಲಿ ನೀವು ನೋಡ್ತಿರ್ತೀರ ಎಫೆಕ್ಟ್ಸ್ ಅಂದ್ರೆ ಏನಂದ್ರೆ, ಒಂದು ಕಾರು ಹಿಂಗೆ ಹೋಗುತ್ತೆ, ಇನ್ನೊಂದು ಬಾಲ್ ಹಿಂಗೆ ಬರುತ್ತೆ, ಇದಿಷ್ಟು ಎಫೆಕ್ಟ್ಸ್ಗಳನ್ನ ಕೊಡೋದು ನಮ್ಮ ಎಫೆಕ್ಟ್ಸ್ ರಾಜನ್. ಸೊ ಇವ್ರನ್ನ ಆ್ಯಕ್ಚುಲಿ ನಾವು ಝಪ್ ಎಫೆಕ್ಟ್ ರಾಜನ್ ಅಂತ ಇವತ್ತಿನ ಹೆಸರಿಡೋಣ. ಎಫೆಕ್ಟ್ಸ್ ರಾಜನ್ ಅವರೇ, ಬಹುಶಃ ಕನ್ನಡ ಚಲನಚಿತ್ರರಂಗದಲ್ಲಿ ದುಡಿಯುವಂಥ ಅನೇಕ ನಿರ್ದೇಶಕರ, ನಿರ್ಮಾಪಕರ, ನಟ ನಟಿಯರ ಮುಖಗಳನ್ನು ನೋಡಿರ್ತಾರೆ ಚಾನಲ್ಗಳಲ್ಲಿ. ಬಟ್ ಟೆಕ್ನಿಷಿಯನ್ಸ್ಗಳು ಬಹಳಷ್ಟು ಅಪರೂಪ. ಸೊ ಇವತ್ತು ನಮ್ಮ ಇಡೀ ಕನ್ನಡ ಜನತೆಗೆ ನಮ್ಮ ಎಫೆಕ್ಟ್ಸ್ ರಾಜನ್ ಅಂದರೆ ಝಪ್ ಎಫೆಕ್ಟ್ಸ್ ರಾಜನನ್ನು ಪರಿಚಯ ಮಾಡಿಸ್ತಾ ಇದ್ದೀವಿ. ನಿಮಗೆ ಈ ಪಂದ್ಯಾವಳಿಗಳು ಹೇಗೆ ಫೀಲ್ ಆಗ್ತದೆ? ನಾಚ್ಕೋತಾ ಇದ್ದಾರೆ ನೋಡಿ, ಇವರು ಇನ್ನೂ ನಾಚ್ಕೋತಾನೆ ಇದ್ದಾರೆ. ಇವರು ಈ ನಾಚಿಕೆ ಸ್ವಭಾವನೆ. ಇವರು 36 ವರ್ಷ ಆದರೂ ಇನ್ನೂ ಮದುವೆ ಮಾಡಿಸಿಲ್ಲ. ಹೆಣ್ಣು ನೋಡೋಕೆ ಹೋದ್ರು ನಾಚ್ಕೊಂಡ್ಬಿಡ್ತಾರೆ ಅನಿಸುತ್ತೆ. ಸೊ ಹಾಗಾಗಿ ಇಲ್ಲ, ನೀವು ಖಂಡಿತವಾಗಿಯೂ ನಮ್ಮ ವೀಕ್ಷಕರಿಗೆ ಈ ಪಂದ್ಯಾವಳಿಗಳ ಬಗ್ಗೆ ಹೇಳಬೇಕು. ನಾನು ಇವತ್ತೇ ಬಂದಿದ್ದೆ, ನಾನೇ ಹೇಳ್ತೀನಿ. ಎಲ್ಲ ಒಂದ್ಸಲ ಫುಲ್ ರಿವ್ಯೂ ನೋಡ್ಬಿಟ್ಟು ಆಮೇಲೆ ಮಾತಾಡೋದು. ಈಗ ನೋಡಿ, ಎಫೆಕ್ಟ್ಸ್ ರಾಜನ್ ಅವರು ತುಂಬಾ ನಾಚ್ಕೋತಾ ಇದ್ದಾರೆ. ಸೊ ಎಫೆಕ್ಟ್ಸ್ ರಾಜನ್ ಅವ್ರಿಗೆ ಥ್ಯಾಂಕ್ ಯು. All right.
ಕರ್ನಾಟಕದ ಖ್ಯಾತ ತಾರೆ ಕಿಚ್ಚ ಸುದೀಪ್ ಅವರು ಬಂದಿದ್ದಾರೆ. ಸುಮ್ಮನೆ ಒಂದ್ಸರಿ ಮಾತಾಡ್ಸ್ಕೊಂಬರೋಣ ಬನ್ನಿ. ಸರ್ ನಮಸ್ಕಾರ ಸರ್. ನೀವು ಬಂದಿದ್ದರಿಂದ ಇಡೀ ಗ್ರೌಂಡಿಗೆ ಒಂದು ಕಳೆ ಬರ್ತಾ ಇದೆ, ಇಡೀ ಪಂದ್ಯಾವಳಿಗೆ ಒಂದು ಕಳೆ ಬರ್ತಾ ಇದೆ. ನೀವು ಯಾವ ಟೀಮ್ಗೆ ಆಡ್ತಿದ್ದೀರಿ? ನಮ್ಮ ರೆಗ್ಯುಲರ್ ಡ್ಯಾನ್ಸರ್ಸ್ ಟೀಮ್ ಇದೆ. ಈ ಸತಿ ಸ್ವಲ್ಪ ಆ ಕಡೆ ಸರ್ ಡ್ಯಾನ್ಸರ್ಸ್ ಟೀಮ್ ಸ್ವಲ್ಪ ಈ ಸತಿ ಏನೋ ಕುಲುಕ್ಸ್ಬಿಟ್ಟಿದ್ದಾರೆ ಎಲ್ಲರೂ ಸೇರ್ಕೊಂಡು ನಮ್ಮ ಅನುಪಸ್ಥಿತಿಯಲ್ಲಿ ಪರವಾಗಿಲ್ಲ. ಬಟ್ ಆ ಕಡೆ ಬಟ್ ಎನಿವೆ ಆಲ್ ಫಾರ್ ದಿ ಗುಡ್ ಅಂತ ಅಂದ್ಕೊಂಡು ಐ ಥಿಂಕ್ ಡ್ಯಾನ್ಸರ್ಸ್ ಟೀಮಿಗೆ ಆಡ್ತಾ ಇದ್ದೀನಿ. ಚಿರಂಜೀವಿ ಸರ್ಜಾ ಬ್ರದರ್, ಹೇಗೆ ಅನಿಸ್ತದೆ ನಿಮಗೆ ಇದು ಈ ಪಂದ್ಯಾವಳಿ ಡಾಕ್ಟರ್ ರಾಜ್ ಕಪ್? ಇದು ಚಿತ್ರರಂಗದ ಪ್ರತಿಷ್ಠಿತ ಕಪ್. ಭಾರಿ ಖುಷಿ ಆಗ್ತಾ ಇದೆ ಫಸ್ಟ್ ಆಫ್ ಆಲ್. ಆ್ಯಂಡ್ ಸಕ್ಸಸ್ಫುಲಿ 2ನೇ ವರ್ಷ ನಡೀತಾ ಇದೆ. ನಮ್ಮ ರಮೇಶ್ ಅರವಿಂದ್ ಸರ್, ನಮ್ಮ ಗ್ರೇಟ್ ಆ್ಯಕ್ಟರ್ ಮತ್ತು ಡೈರೆಕ್ಟರ್ ಬಂದಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನನಗೆ ಹೇಳಿರೋದು ನಮ್ಮ ನಿರ್ದೇಶಕರ ಸಂಘದಿಂದ ಮೀಡಿಯಾ ಟೀಮ್ ಅಂತ, ಅದರ ಜೊತೆ ನಾನು ಇರ್ತೀನಿ. ಆ್ಯಂಡ್ ಎಲ್ಲರೂ ಬೇರೆ ಬೇರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟರು ಎಲ್ಲರೂ ಒಬ್ಬೊಬ್ಬರು ಟೀಮಲ್ಲಿ ಇರಲೇಬೇಕಲ್ಲ, ಆ ಥರ ಒಬ್ಬೊಬ್ಬರು ಒಂದು ಟೀಮ್ನ ಕೊಟ್ಟಿದ್ದಾರೆ ಡೈರೆಕ್ಟರ್ ಅವರು. ನನಗಂತೂ ಭಾಳ ಖುಷಿ ಆಗ್ತಿದೆ. ಅದು ಹೋಲ್ ಐಡಿಯಾ ಇಸ್ ಸೋ ವಂಡರ್ಫುಲ್ ಅನ್ಸುತ್ತೆ ನನಗೆ. ಡಾಕ್ಟರ್ ರಾಜ್ ಕಪ್ ಒಂದಿಟ್ಟು ಈ ಸಲ ನಿರ್ದೇಶಕರ ಸಂಘದಲ್ಲಿ ಇರ್ತಂತೆ, ಮುಂದಿನ ಸಲ ಇನ್ನೊಂದು ಸಂಘಕ್ಕೆ ಹೋಗುತ್ತೆ, ನಂತರ ಇನ್ನೊಂದು ಸಂಘಕ್ಕೆ ಹೋಗುತ್ತೆ. ಪ್ರತಿ ವರ್ಷ ಫ್ಯಾಂಟಾಸ್ಟಿಕ್ ಐಡಿಯಾ ಅನಿಸ್ತು ನನಗೆ. ಅದು ಭಾಳ ಒಳ್ಳೆ ಗೆಟ್ ಟುಗೆದರ್ಗೆ ಒಂದು ಅವಕಾಶ. ಈಗ ಸುದೀಪ್ ನೋಡಿ ಎಷ್ಟು ದಿನ ಆಯ್ತು ಸುದೀಪಲ್ಲಿ ಸಿಕ್ಕಿದ್ರು, ಆ ಥರ ಎಲ್ಲರೂ ಸಿಗೋಕ್ಕಿದೆಲ್ಲ ಒಂದು ಅದ್ಭುತವಾದ ಅವಕಾಶ ಅಂತ ಆಗ್ತಿದೆ. ಆ್ಯಂಡ್ ಈ ಕಡೆ ಆಟ ಆ ಕಡೆ ಮಜಾ ಎಲ್ಲ ಇರುತ್ತೆ ಅನ್ಸುತ್ತೆ. ಮನೋರಂಜನೆ ಅಂದ್ರೆ ನಿಮ್ಗೇನು ಕೊರತೆ ಇಲ್ಲ ರೀ. ಫೈಟರ್ಸ್ ಟೀಮ್ ಕ್ಯಾಪ್ಟನ್ ನಾನು. ಟೀಮ್ ಇದೆ, ಟೀಮ್ ಜೊತೆ ಎಲ್ಲ ಒಟ್ಟಿಗೆ ಹೊರಟಿ ಎಲ್ಲರನ್ನೂ ಹೊರದುಂಬಿಸಿ ಚೆನ್ನಾಗಿ ಆಡೋಣ ಅಂದರೆ ಎಲ್ಲದಕ್ಕಿಂತ ಮುಖ್ಯ ರಾಜ್ ಕಪ್ ಯಾರು ಗೆದ್ರೂ ನಮ್ಮ ಇಂಡಸ್ಟ್ರಿಗೆ ಬರೋದು. ಆ ಖುಷಿಯಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಗೊತ್ತಿಲ್ಲ, ಎಲ್ಲ ಮುನ್ನುಗ್ತಾ ಇದ್ದೀವಿ ಅಷ್ಟೇ. ಸ್ಯಾಂಡಲ್ವುಡ್ ಮಂದಿ ಬಸ್ನಲ್ಲಿ ಹೇಗೆ ಮಸ್ತಿ ಮಾಡಿದ್ರು, ಡೈಲಾಗ್ ಹೇಗೆ ಹೊಡೆದ್ರು ಅನ್ನೋದನ್ನ ತೋರಿಸ್ತೀವಿ ಒಂದು ಸಣ್ಣ ಬ್ರೇಕ್ನ ನಂತರ.